ಚೈನಾ ಆ ದಿಶೆಯಲ್ಲೇ ತಮ್ಮ ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ಈ ಉದ್ಯೋಗಗಳಿಗೆ ಆಸ್ಪದಗಳಿತ್ತು. ಇವತ್ತು ಜಗತ್ತಿನ ಅತ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥದ್ದು. ಪ್ರತಿ ವರ್ಷ $3 ಟ್ರಿಲಿಯನ್ ದುಡ್ಡನ್ನು ಗಳಿಸ್ಲಿಕ್ಕತ್ತದ. ಅಂದರೆ ಅಲ್ಲಿ ಪ್ರತಿಯೊಬ್ಬರಿಗೆ ಉದ್ಯೋಗ ಅದ. ಇಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಹುಟ್ಟುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಜಂಜಿಗಳು ಮತ್ತು CJP ಅವರು ವಿಚಾರ ಮಾಡಬೇಕಾಗಿದೆ. ಗಾಂಧೀಜಿಯವ್ರ ಬಗ್ಗೆ ಮರಳಿ ವಿಚಾರ ಮಾಡಬೇಕಾಗಿದೆ ಜನ. ಆಯಿತು, ಈಗ ನಾವೇನೋ ಅದು ಪ್ರಾಮಾಣಿಕವಾಗಿ ಎಕ್ಸಾಮ್ ಮಾಡ್ತಾ ಹೋದರೆ ಮರಿತಾ ಹೋಗಿಬಿಡ್ತಾರೆ. ಇದು ಆಗಬಾರ್ದಾಗ. ಯಾಕಂದರೆ ಇದು ನಮ್ಮ ಅನುಭವಗಳು ಪ್ರತಿಯೊಬ್ಬರಿಗೂ ಮತ್ತು ಸಮಸ್ಯೆ ಇರೋದನ್ನೋರು ಇದು. ಎಲ್ಲಿವರೆಗೆ ಶಿಕ್ಷಣ ಫ್ರೀ ಆಗೋದಿಲ್ವೋ, ಎಲ್ಲಿವರೆಗೆ ನಮ್ಮ ಬಜೆಟ್ದಲ್ಲಿ 20-25% ಶಿಕ್ಷಣ ಇಡೋದಿಲ್ವೋ, ಅದೇ ಕಾಲಕ್ಕೆ ಆರೋಗ್ಯಕ್ಕೆ ಇಡೋದಿಲ್ವೋ, ಈ ದುರಂತಗಳು ನಡೀತಾನೆ ಇರ್ತಾವೆ. ಉದ್ಯೋಗ ಸೃಷ್ಟಿಗೆ ಮತ್ತೊಂದು ಅವಕಾಶ ಇಲ್ಲ. ಎಷ್ಟು ಜನ ಡಾಕ್ಟರ್ಸ್ ಆಗವ್ರಿ, ಎಷ್ಟು ಜನ ಇಂಜಿನಿಯರ್ ಆಗವರು, ಎಷ್ಟು ಜನ ಲಾಯರ್ ಆಗವರು, ಎಷ್ಟು ಜನ ನೀವು UPSC KPSCಗಳನ್ನು ಪಾಸ್ ಮಾಡಿ ಅಧಿಕಾರಿಗಳಾಗವ್ರು, ಎಷ್ಟು ಪರ್ಸೆಂಟೇಜ್ ಇದನ್ನು ಸದ್ಯ ವಿಚಾರ ಮಾಡಿ ಮತ್ತೊಮ್ಮೆ ಮರು ಚಿಂತನೆ ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಚಿಂತನೆ ಆಗಬೇಕಿದು. ಒಳ್ಳೆ ಮೂವ್ಮೆಂಟ್ ಆಗಿದೆ. ಜನ ಏನು ನಿಂತಿದ್ದಾರೆ, ತಿಪ್ಪಿಗೆ ಇರ್ಬೋದು, ಇನ್ನುಳಿದವ್ರು ಇರ್ಬೋದು. ಗಾಂಧೀಜಿಯವರ ಡಿಸೆಂಟ್ರಲೈಸ್ ದ ಪವರ್, ಪ್ರತಿ ಹಳ್ಳಿಯರು ಸ್ವತಂತ್ರವಾಗಿ ನಿಲ್ಲುವಂಥ ಪ್ರಯತ್ನ ಮಾಡಿದರೆ ಹಳ್ಳಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಈ ಕಾಲ ಡಾಕ್ಟ್ರಲ್ಲಿ ಹಳ್ಳಿಗಳು ಪ್ರತಿಯೊಬ್ಬ ಒಂದು ಹಳ್ಳಿಗೆ ಒಂದು ಇಬ್ಬಿಬ್ಬರು ಡಾಕ್ಟರ್ ಆದ್ರೆ ಅಲ್ಲಿಯೇ ಪಾಪ ರೋಗಿಗಳು ತೋರಿಸ್ಕೊಳ್ತಾರೆ. ಮತ್ತು ಇಲ್ಲಿ ಫ್ರೀ ಎಜುಕೇಷನ್ ಆಗೋದ್ರಿಂದಾಗೆ ಇವ್ರದಿಂದವ್ರು ದುಡ್ಡು ಪ್ರಶ್ನೆ ಬರೋದ್ರೆ ಸರ್ಕಾರ ಒಂದು ಏನೋ ಫಿಕ್ಸ್ ಮಾಡ್ತದೆ, ತೊಗೊಳೋದು ಬದುಕಬೇಕಾಗ್ತದೆ. ಈ ದಿಶೆಯಲ್ಲೂ ಚಿಂತನೆ ಆಗ್ಬೇಕು. ಇವತ್ತು ಜಂಚಿಗಳು ಚಿಂತನೆ ಮಾಡ್ಬೇಕು. ಇದನ್ನು ನಮ್ಮ CJP ಅವರು ಚಿಂತನೆ ಮಾಡಬೇಕು. ಯಾಕಂದರೆ ಯೋಜನೆ ನಾಳೆ ಉದ್ಯೋಗ ಇಲ್ಲದ, ಎಲ್ಲದವರು ಉದ್ಯೋಗ ಸೃಷ್ಟಿಯಲ್ಲಿದೆ. ಇದನ್ನ ಇವತ್ತು ನೀವು ಚಿಂತನೆ ಮಾಡದೆ ಹೋದ್ರೆ ಇಂಥ ಮತ್ತೆ ಇತಿಹಾಸ ಮತ್ತೆ ರಿಪೀಟ್ ಆಗ್ತಾ ಹೋಗ್ತದೆ. ಪ್ರಾಮಾಣಿಕ ಎಕ್ಸಾಮ್ ಹಿಡಿದು ಹೌದು ಬೇಕು, ಒಳ್ಳೆಯದು, ಕರೆಕ್ಟ್. ಭ್ರಷ್ಟಾಚಾರ ನಡೀಬಾರ್ದು, ಅದು ಕರೆಕ್ಟ್. ಆದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾವೆ. ನೀವು ಈ ಕ್ಷೇತ್ರ ಸರಿ ಐತೀನಿ, ಈ ಕ್ಷೇತ್ರ ಬೇಕು ಪ್ರಾಮಾಣಿಕತೆ ಜೊತೆಗೆ ಈ ದಿಶೆಯಲ್ಲೂ ಚಿಂತನೆ ಈ ಸಂದರ್ಭದಲ್ಲಿ ಆಗಬೇಕಾಗಿದೆ. ಇಲ್ಲಂದ್ರೆ ಈ ಸಮಸ್ಯೆ ಹಂಗೆ ಉಳಿದಲ್ಲರು. ಹೌದು, ಅಧಿಕಾರಿಗಳು ಭ್ರಷ್ಟಾಚಾರ ಆಗದೇ ಇದ್ದರೆ ಎಲ್ಲರೂ ಉದ್ಯೋಗ ಸಿಗ್ತಾವೆ. ನಾವು ಎಲ್ಲರೂ MBBS ಮಾಡ್ಲಿಕ್ಕೆ ಸಾಧ್ಯತೆನೋ, ಎಲ್ಲರೂ BE ಮಾಡ್ಲಿಕ್ಕೆ ಸಾಧ್ಯತೆನೋ, ಎಲ್ಲರೂ ME ಮಾಡ್ಲಿಕ್ಕೆ ಸಾಧ್ಯತೆನೋ, ಎಲ್ಲರೂ ಸಿಗ್ತೇನಿದು. ಹೌದು, ಎಜುಕೇಷನ್ ಸಿಗ್ಬೋದು, ಬಟ್ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು ಕ್ಷೇತ್ರ ಹುಡುಕಿಲ್ಲ ನೀವು ಯಾರು. ಅದು ಸಿಗೋದು ಒಂದು ಅಗ್ರಿಕಲ್ಚರ್, ಒಕ್ಕಲ್ತನ, ಅದ್ರ ನಂತರ ಅರವೆ, ಬಟ್ಟೆ ಕೈಗಾರಿಕೆ, ಮೂರನೇದು ಎಣ್ಣೆ ಕೈಗಾರಿಕೆ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ, ಎಲ್ಲರಿಗೂ ಉದ್ಯೋಗ ಸಿಗ್ತಾವೆ. ಆನಂತರ ಟೆಕ್ನಾಲಜಿ, ಆನಂತರ ಏನು ಉಳಿದಲ್ಲ. ಇವೇ ಮೊದಲು ಹೊಟ್ಟೆ ಬಟ್ಟೆ ಮುಖ್ಯ. ಪೈಲ ಪೋಟೋಬಾ ಮಾಂಗನ ವಿಠೋಬಾ. ಮರಾಠಿಲಿ ಒಳ್ಳೆ ಅದ್ಭುತವಾದಂಥ ಒಂದು ಏನಪ್ಪ ಅಂತಂದ್ರೆ ಗಾದೆ ಮಾತದ. ಹಂಗೆ ಮೊದಲು ಫೋಟೋಬಾ ಬಗ್ಗೆ, ಹೊಟ್ಟೆ ಬಗ್ಗೆ, ಉದ್ಯೋಗ ಸೃಷ್ಟಿ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ಜಂಜುಗಳು ಮತ್ತೆ ಹೋರಾಟ ಮಾಡುವಂಥ ಸ್ಥಿತಿ ಬರಲಿಕ್ಕಿಲ್ಲ. ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿದೆ ಆರ್ಥಿಕವಾಗಿ ಮತ್ತು ಅದೇ ಕಾಲಕ್ಕೆ. ಇವತ್ತು ನೋಡ್ರಿ, ಜಂಜಿಯಲ್ಲಿ ಒಂದು ಮೆಚ್ಚುವಂಥ ವಿಷಯ ಅಂದರೆ ಅಥವಾ ಈ